ಕುಡಿಯೋ ನೀರು ಸಿಗ್ತಾ ಇಲ್ಲ ಅಂತ ಗ್ರಾಮಸ್ಥರು ಪಂಚಾಯಿತಿಗೆ ಬೀಗ ಹಾಕಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಪಂಚಾಯಿತಿ ಕಚೇರಿಗೆ ಮುಳ್ಳು ಹಾಕಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕುಡಿಯೋ ನೀರಿಗಾಗಿ ಸಮಸ್ಯೆ ಉಂಟಾಗ್ತಾ ಇದೆ. ಗ್ರಾಮ ಪಂಚಾಯಿತಿ ಮಾತ್ರ ಈ ಕಡೆ ತಲೆ ಕೆಡಿಸ್ಕೋತಾ ಇಲ್ಲ ಅಂತ ಪಾಠ ಕಲಿಸೋಕೆ ಗ್ರಾಮಸ್ಥರು ಪಂಚಾಯಿತಿ ಕಚೇರಿಗೆ ಮುಳ್ಳು ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗದಗ ತಾಲೂಕಿನ ಕೋಟಮಚಗಿ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ಕಚೇರಿಗೆ ಅವರು ಮುಳ್ಳು ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 3 ತಿಂಗಳಿಂದ ಸರಿಯಾಗಿ ನೀರು ಪೂರೈಸ್ತಾ ಇಲ್ಲ ಗ್ರಾಮ ಪಂಚಾಯಿತಿ ಅಂತ ಆಕ್ರೋಶ ಅವ್ರದ್ದು. ಸ್ಥಳಕ್ಕೆ ಅಧಿಕಾರಿಗಳು ಅಲ್ಲಿಗೆ ಬಂದು ಸಮಸ್ಯೆಗೆ ಪರಿಹಾರವನ್ನು ಒದಗಿಸ್ಕೊಡ್ಬೇಕು. 3 ತಿಂಗಳಾಯ್ತು ಸರಿಯಾಗಿ ನೀರು ಸಿಗ್ತಾ ಇಲ್ಲ ನಮಗೆ. ನಿರ್ಲಕ್ಷ್ಯ ವಹಿಸ್ತಾ ಇದೆ ಗ್ರಾಮ ಪಂಚಾಯಿತಿ. ತುಂಗಭದ್ರಾ ನದಿ ನೀರಿನ ಸಂಪರ್ಕ ಇದೆ, ಆದ್ರೂ ಕೂಡ ನಿರ್ವಹಣೆಯಲ್ಲಿ ವಿಫಲವಾಗ್ತಾ ಇದ್ದಾರೆ. ಎತ್ತರ ಪ್ರದೇಶದ ಗ್ರಾಮದ ನೆಪ ಮಾಡಿಕೊಂಡು ನೀರು ಪೂರೈಸ್ತಾ ಇಲ್ಲ. ಪಂಚಾಯಿತಿ ನಿರ್ಲಕ್ಷ್ಯ ಧೋರಣೆಗೆ ಬೇಸತ್ತು ಗ್ರಾಮಸ್ಥರು ಈ ಧರಣಿಗೆ ಮುಂದಾಗಿರುವಂತದ್ದು. ಮುಳ್ಳು ಹಾಕಿ ಕ್ಲೋಸ್ ಮಾಡಿದ್ದಾರೆ ಕಚೇರಿಯನ್ನ, ಅಲ್ಲೇ ಕೂತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವಾಗ ಬಿಸಿಲಿನ ಬೇಗ ಎಷ್ಟರ ಮಟ್ಟಿಗಿದೆ, ಅದು ಗದಗ ಅಂತ ಬಂದಾಗ ಅಲ್ಲಿ ಪ್ರತಿಯೊಂದು ನಿಮಿಷಕ್ಕೂ ನೀರಿನ ಅವಶ್ಯಕತೆ ಇರುತ್ತೆ ಆ ಜನತೆಗೆ. ಆದ್ರೆ 3 ತಿಂಗಳಾಗಿದೆ ಗ್ರಾಮ ಪಂಚಾಯತಿಯಿಂದ ಯಾವುದೇ ರೀತಿಯಾದಂತ ನೀರಿನ ವ್ಯವಸ್ಥೆಯನ್ನ ಮಾಡ್ಕೊಡ್ತಾ ಇಲ್ಲ ಅಂತ ಎಷ್ಟೇ ಅಧಿಕಾರಿಗಳ ಹತ್ರ ಹೋಗಿ ಕಾಡಿ ಬೇಡ್ಕೊಂಡ್ರು ಕೂಡ, ಎಲ್ಲ ಗೊತ್ತಿದ್ದು ಕೂಡ ಕಣ್ಣು ಮುಚ್ಚಿ ಕೂತಿರುವಂತೆ ವರ್ತಿಸ್ತಾ ಇದ್ದಾರೆ. ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ, ಪರದಾಡ್ತಿದ್ದಾರೆ ಜನ. ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಹೋಗಿ ನೀರು ತಗೊಂಡ್ ಬರುವಂತದ್ದಾಗಿರ್ಬೋದು. ಸಮಸ್ಯೆಗಳನ್ನ ನಾವು ಪ್ರತಿನಿತ್ಯ ಕೇಳ್ತಾ ಇರ್ತೀವಿ. ಗದಗ ಜನತೆ ನೀರಿಗಾಗಿ ಹಾಹಾಕಾರ ಅನುಭವಿಸ್ತಾ ಇದ್ದಾರೆ ಅಂತ. ಆದ್ರೂ ಕೂಡ ನೆಪ ಹೇಳ್ಕೊಂಡು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಪಂಚಾಯಿತಿ ಅಧಿಕಾರಿಗಳು. ಇದು ಹೀಗೆ ಮುಂದುವರೆದ್ರೆ ಸರಿ ಇರೋದಿಲ್ಲ ಅಂತ ಪಾಠ ಕಲಿಸೋದಕ್ಕೆ ಗ್ರಾಮ ಪಂಚಾಯಿತಿ ಕಚೇರಿಗೇನೆ ಬೀಗ ಹಾಕಿ ಮುಳ್ಳನ್ನ ಇಟ್ಟು ಅಲ್ಲೇ ಕೂತು ಪ್ರತಿಭಟನೆ ಮಾಡ್ತಿದ್ದಾರೆ. ಇಷ್ಟಾದ್ರೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಯಾರು ಕೂಡ ಅಲ್ಲಿಗೆ ಹೋಗಿ ಸಮಸ್ಯೆಯನ್ನು ಆಲಿಸೋದಾಗ್ಲಿ, ಅದಕ್ಕೊಂದು ಪರಿಹಾರ ಹುಡ್ಕೋದಾಗ್ಲಿ, ಒಂದು ಭರವಸೆ ಕೊಡೋದಾಗ್ಲಿ ಯಾವುದು ಕಂಡು ಬಂದಿಲ್ಲ. ಅದಕ್ಕಾಗಿ 3 ತಿಂಗಳಿಂದ ಸರಿಯಾಗಿ ನೀರು ಸಿಗ್ತಾ ಇಲ್ಲ ನಮ್ಗೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಅಲ್ಲಿನ ಮಹಿಳೆಯರು, ವೃದ್ಧರು, ಚಿಕ್ಕ ಮಕ್ಕಳು ಕೊಡ ಹಿಡ್ಕೊಂಡು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಗ್ರಾಮ ಪಂಚಾಯಿತಿ ಎದುರಿಗೆ. ಪ್ರತಿ ಸಲ ಹೋಗಿ ಕೇಳಿದಾಗ್ಲೂ ಕೂಡ ನಿರ್ಲಕ್ಷ್ಯದ ಉತ್ತರವನ್ನೇ ಅಧಿಕಾರಿಗಳು ನೀಡ್ತಾ ಇರುವಂತದ್ದು ಇಂಥ ಪರಿಸ್ಥಿತಿಗೆ ತಂದಿಟ್ಟಿರೋದು. ನೀರು ಪೂರೈಸೋವರೆಗೂ ಕೂಡ ನಮ್ಮ ಪ್ರತಿಭಟನೆ ನಿಲ್ಲಿಸೋದಿಲ್ಲ ಅಂತಿದ್ದಾರೆ ಗ್ರಾಮಸ್ಥರು. 3 ತಿಂಗಳಾಗಿದೆ. 1 ತಿಂಗಳು ಅಥವಾ 1 ವಾರ ನೀರಿಲ್ಲದೆ ಇದ್ರೂ ಕೂಡ ಎಷ್ಟು ಸಮಸ್ಯೆಯನ್ನು ಅನುಭವಿಸ್ಬೇಕಾಗತ್ತೆ. ಕುಡಿಯೋದಕ್ಕೆ ಮಾತ್ರ ಅಲ್ಲ, ಪ್ರತಿನಿತ್ಯ ನೀರ್ ಮೇಲೆ ಅವಲಂಬಿತರಾಗಿರ್ಬೇಕಾಗತ್ತೆ. ಆದ್ರೆ ಇಷ್ಟು ಸಮಸ್ಯೆ ಇದ್ರೂ ಕೂಡ ಯಾಕೆ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ? ಈ ಕಡೆ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ, ಅಧಿಕಾರಿಗಳ ನಿರ್ಲಕ್ಷ್ಯ.